ಹಲ್ಲೆಲೂಯಾ. ತಂದೆ ತಾಯಿ ಮಾತನ್ನ ಯಾರು ಕೇಳ್ತಾರ ಅವ್ರನ್ನ ಏನ್ ಮಾಡ್ತಾರೆ? ಬಹಳ ಪ್ರೀತಿ ಮಾಡ್ತಾರೆ. ಬಹಳ ಕೆಟ್ಟೋದ್ರೆ ಗದರಿಸ್ತಾರೆ, ಇನ್ನೂ ಬಹಳ ಆದ್ರೆ ಹೊಡಿತಾರೆ. ಹಾಗೆಯೇ ಯೇಸು ಸ್ವಾಮಿ ಕೂಡ ತಾನು ಇಷ್ಟಪಡುವಂತ ವ್ಯಕ್ತಿಗಳನ್ನ ಆಜ್ಞೆಗಳಿಗನುಸಾರವಾಗಿ ನಮ್ಮನ್ನ ಸರಿ ಮಾಡುವಂತ ವ್ಯಕ್ತಿಯಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಬೈಯುವಾಗ ಬಡಿಯುವಾಗ ಬೇಸರಕ್ಕೆ, ಆದರೆ ಯೇಸುವಿನ ವಾಕ್ಯದಲ್ಲಿ ಇದೆ, ಆತನ ಆಜ್ಞೆಗಳನ್ನು ಯಾರು ಅನುಸರಿಸ್ತಾರೋ ಅವರೇ ನನ್ನ ಮಕ್ಕಳು. ಆ ಮಕ್ಕಳಾದ ಮೇಲೆ ಆತನ ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ನೀನು ಕೇಳಿಕೊಂಡರೆ ನಾನು ಅನ್ಯ ಜನಾಂಗಗಳೆಲ್ಲ ನಿನಗೆ ಅಧೀನ ಮಾಡುವೆನು, ಭೂಮಿಯ ಕಟ್ಟ ಕಡೆಯವರೆಗೂ ಇರುವ ಎಲ್ಲಾ ದೇಶಗಳನ್ನು ನಿನಗೆ ಸ್ವಾಸ್ಥ್ಯವಾಗಿ ಕೊಡುವೆನು. ಹಲ್ಲೆಲೂಯಾ. ಈ ದಿನ ನಮ್ಮ ತಂದೆ ತಾಯಿ ನಮಗೆ ಅವರು ಸಂಪಾದಿಸಿದಂತ ಆಸ್ತಿಗಳಲ್ಲಿ ನಮಗೆ ಇಷ್ಟಿಷ್ಟಂತೇಳಿ ಹಂಚಿಕೊಡ್ತಾರೆ. ಆದ್ರೆ ಯೇಸು ಕ್ರಿಸ್ತನು ನಮಗೆ ಸ್ವಾಸ್ಥ್ಯವಾಗಿ ಏನ್ ಕೊಡ್ತಾ ಇದ್ದಾನೆ ಗೊತ್ತಾ? ನಾವು ಏನ್ ಕೇಳಿಕೊಳ್ತೇವೋ, ನಾವು ಏನ್ ಬೇಡಿಕೊಳ್ತೇವೋ, ಜನರನ್ನ ಬೇಡಿಕೊಳ್ಳುವುದಾದ್ರೆ ಜನ ಕೊಡ್ತಾನೆ, ಸಹಾಯ ಬೇಡಿಕೊಳ್ಳುವುದಾದ್ರೆ ಸಹಾಯ ಕೊಡ್ತಾನೆ. ಆಪತ್ತಿನಲ್ಲಿ ದೇವರ ಸಹಾಯವನ್ನ ಕೇಳುವುದಾದರೆ ಎಲ್ಲ ಕೇಡಿನಿಂದ ತಪ್ಪಿಸಿ ಆತನು ಉತ್ತಮವಾದಂತ ಸ್ಥಿತಿಗೆ ನಿನ್ನನ್ನು ತರುವವರೆಗೂ ಆತನ ಆಜ್ಞೆಗಳನ್ನ ಯಾರು ಸರಿಯಾಗಿ ಅನುಸರಿಸಿ ನಡೀತಾರೋ ಅವರಿಗೆ ದೇವರು ಅಧಿಕಾರವನ್ನ, ಸ್ವಾಸ್ಥ್ಯವನ್ನ, ಆಶೀರ್ವಾದವನ್ನ ಆತನು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ.